ಅದು ಬರೋಬ್ಬರಿ 800 ವರ್ಷಗಳ ಇತಿಹಾಸವಿರುವಂತಹ ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತುಮನೆ. ಈ ಗುತ್ತುಮನೆಯವರು ಕಾಂತೇರಿ ಜುಮಾದಿ ದೈವದ ಆರಾಧಕರು. ಎಸ್ಸಿಝಡ್ ಅಧಿಕಾರಿಗಳ ಅಟ್ಟಹಾಸಕ್ಕೆ ನಲುಗಿದ ನೆಲ್ಲಿದಡಿ ಊರಿಗೆ ಊರೇ ಖಾಲಿಯಾದರೂ ಕಾಂತೇರಿ ಜುಮಾದಿ ದೈವ ಮಾತ್ರ ಗುತ್ತಿನ ಮನೆ ಬಿಟ್ಟು ಹೋಗಲೇ ಇಲ್ಲ. ಆದ್ದರಿಂದ ಗುತ್ತಿನ ಮನೆಯವರು ಪ್ರತಿ ತಿಂಗಳು ಸಂಕ್ರಮಣದ ದಿನ ಬಂದು ದೈವದ ಆರಾಧನೆ ಮಾಡ್ತಾ ಇದ್ರು. ಆದರೆ ಇದೀಗ ಪೂಜೆ ಸಲ್ಲಿಸಲು ಮನೆಯವರನ್ನ ಅಧಿಕಾರಿಗಳು ತಡೆದಿದ್ದಾರೆ. ಇದು ನೆಲ್ಲಿದಡಿ ಗುತ್ತುಮನೆತನದ ಸದಸ್ಯರನ್ನ ಕಂಗಾಲಾಗಿಸಿದೆ. ಮೊನ್ನೆಯ ಸಂಕ್ರಮಣ ದಿನ ದೈವಾರಾಧನೆಗೆ ಬಂದ ಗುತ್ತಿನ ಮನೆಯವರನ್ನ ಅಧಿಕಾರಿಗಳು ಎಸ್ಸಿಝಡ್ ವ್ಯಾಪ್ತಿಯೊಳಗೆ ಬರಲು ಅನುಮತಿಸದೆ ಹಿಂದಕ್ಕೆ ಕಳುಹಿಸಿದೆ. ಇದು ದೈವ ಭಕ್ತರನ್ನ ರೊಚ್ಚಿಗೆಬ್ಬಿಸಿದೆ. ಸಾಕಷ್ಟು ಮನವಿ ವಿನಂತಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ. ಉನ್ನತ ಅಧಿಕಾರಿಗಳಿಂದ ಅನುಮತಿ ಪಡೆಯಿರಿ ಅಂತ ಸತಾಯಿಸುತ್ತಿದ್ದಾರೆ. ಸದ್ಯ ಗುತ್ತಿನ ಮನೆಯವರು ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವಿರುವ ಜಾಗವನ್ನ ದೈವದ ಹೆಸರಿಗೆ ಮಾಡಬೇಕು ಹಾಗೂ ದೈವಸ್ಥಾನಕ್ಕೆ ತೆರಳಲು ಪ್ರತ್ಯೇಕ ರಸ್ತೆಯನ್ನ ಅಧಿಕಾರಿಗಳು ಮಾಡಿಕೊಡ್ಬೇಕು ಅಂತ ಆಗ್ರಹಿಸಿದ್ದಾರೆ. ಯಾನು ಉಮಿತತ್ತು ಯಾನು ಗಮೆ ಉಜಿ ನೇಲ್ದು ಮಾತ್ರ ತೆಕ್ಕದ ಲೆಕ್ಕ ತೂಜು ನಾತಿ ಕಾರ್ಪಾಟ್ನ ನಾಂಡ ಪೊತ್ತುಂಚಿತ್ತನ ಭೂತಯಾನು ಕಂದಿಯಡ ಕಂದೋಡ್ದ ಮುಳ್ಳು ಗೆಪ್ಪರೆ ಬರ್ಪುಜಿ ಕಾರ್ ಕಟ್ಟೆಗೆ ಪೋಡು ಮಲ್ತುಕೊರ್ರ ತೀರುವ ಅಂದ್ರೆ ಐನಿಕ್ಲೆ ಪಿರಮಲ್ಪೆರ ತೀರುವ ఇంకా ఆ గువేలను కంటుకోర్ర తీరువ సర్కల్ బాటి ఆ ఐకల విశాఖకాల క్యాన్సర్ బాటి ఈ దగ్గర ఆ ఉత్త నీరు ముల్త గంధ నిలిదాట ಅವು ಆ ಉಚ್ಚೇತು ಉಚ್ಚಾಡು ಆಯ್ತು ಆ ನೀರು ತೆತ್ತು ಗುವೇಲ ನೀರು ತೆತ್ತು ಗಂಧ ಆಯ್ತು ಕೊನ್ನ ವಿಷಯ ಸಮಾನ ಅವು ಅಲ್ತ ಒಂದು ಹಾಂ ಮನಿ ಪಾಲ ಪ್ರತ್ಯೇಕ ಬೈತೆ ಏತೋ ಜನ ಕಿಡ್ನಿ ಕೊಂಡು ರಗ್ಲ ಕಿಡ್ನಿ ಜಿನ್ನು ಉತ್ತಮ ಐತೆ ಹುಷಾರ ಆತು ಒಂಜೇವರಿಗೆ ಅಲ್ತ ಆ ಜುಮಾದಿಗೆ ಸಂಬಂಧಪಟ್ಟಿನ ದಾದಪುರ ಉಂಟ ಅವು ವಿಷಯ ಎಲ್ಲ ವಸ್ತುವನ್ನು ಮುಟ್ರೆಗೇರಿ ಇರೋದಿಲ್ಲ ಅವು ಕುಟುಂಬದ ಅವು ತೋರಿಸ್ಬಾರ್ದು ಐನಕ್ಲು ಅರ್ಥ ಮಲ್ತುಂಡು ಸಾಧ್ಯತೆಲುಂಡ ಅವಕಾಶಲು ಐನಕ್ಲು ಮಲ್ತಿದ್ದು ಕೊರುಡಿತ್ತು ಈತ ಸರ್ತಿ ಮನವಿ ಕೊರ್ನಾಗ ಪ್ರತಿ ಸರ್ತಿ ಅಂಡ ಯಾನ್ ದಾಲ ಬಂದ್ಬಿಲ್ಲ ಯಾ ಬಂಡ ಒಂದು ತೊಳ ತೊಂದರೆ ಅಂಡ ಎಲ್ಲ ಯಾರು ಬಂಡೇನು ಚಾಂಗ್ ಎಷ್ಟೋ ಸರ್ತಿ ಬಂತೇನೆ ಉಂಟು ಏನಂದ ಕಿಬಿಟ್ಟು ಏನಿಲ್ಲ ನೀರು ಬಂತು ತೀರ್ಥ ಬಾಕ್ತೇವೆ ನಿರ್ಮಾಣವಾಗಿದೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತದೆ. ಇದಕ್ಕೆ ಕಾರಣ ಮಂಗಳೂರು ಹೊರವಲಯದಲ್ಲಿ ಬಜ್ಪೆ ಗ್ರಾಮದಲ್ಲಿ ಇರುವಂತಹ ಒಂದು ನೆಲ್ಲಿದಡಿ ಗುತ್ತು ಮನೆತನ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಮನೆತನ. ನೆಲ್ಲಿದಡಿ ಗುತ್ತು ಮನೆತನದ ಹಿರಿಯರು ದೇವುಚೌಟರ ಕಾಲದಲ್ಲಿ ಪಾರಾಳೆ ಗುತ್ತು ಕಾರಣಕ್ಕೂ ನೆಲ್ಲಿದಡಿ ಉಳಿಯಬೇಕು. ಯಾರೇ ಏನು ಕೂಡ ಆಗಲಿ ನೆಲ್ಲಿದಡಿ ಉಳಿಯಲೇಬೇಕು, ದಾರಿ ಅದಕ್ಕೆ ಸಿಕ್ಕಲೇಬೇಕು. ಅಷ್ಟೇ ನಾವು ದೇವರ ಹತ್ರ ಮತ್ತು ಎಲ್ಲ ಜನರ ಹತ್ರ ಬೇಡಿಕೊಳ್ಳುವುದು. ಸಂಕ್ರಾಂತಿ ಬನ್ನ ಕಾಲ ಒರಿಯನ್ ಬೈಜ್ನಗಳು ಬೇಗ ಬೈಜ್ನಗಳು ಅರ್ಧ ಗಂಟೆ ಉಂಟಾದಿರಿ ಜುಮಾದಿ ಈರು ಬುದ್ಧಿ ಕೊರಿ ಮಾತ್ರ ಎಂಕ್ಲೆ ಮಲ್ಪರ ಲೆಕ್ಕ ಮಾಡೋಡೆ ಏನನ್ನು ತೋಳ್ರ ಎರೆಗಳಾವ ಆವಂದು ಏನನ್ನು ತೋಳರ ಎರೆಗಳಾವ ಯಾವ ರೂಪಡು ಬರುವೆ ಒಂದು ಲೆಕ್ಕಾಚಾರ ಆಟಲ್ಲ ಉಂಡ ಇನಿ ಮುಟ್ಟ ಇಚ್ಚಿ ಜತ್ತೆ ಪಿದಾಟ ಗೋಪಿನ ನಿಮಿತ್ತ ಮಾತ್ರ ಆರಾಳ ಬಾರಾಳ ಯಾನ್ ಎನ್ನ ಬಂಟೆ ಈ ಮಣ್ಣಡು ಉಲ್ಲಂದಾಂಡ ಈಗಲ್ಲ ಕೈಟ್ ಮಲ್ಪಾಗಿಂದಾಂಡ ಯಾನ್ ಕಾಂತೆ ನಿಮ್ಮ ಅರಪಾತ್ ಕೊಡ್ತಾನೆ ಈ ಕಾಲೋಡು ಮನುಷ್ಯ ದೇವರಾಗ್ಬೋತೆ ಈ ಕಾತ್ರ ನೀವು ದೈವಗಳು ಪ್ರಯತ್ನ ಬರ್ತಿದ್ಯಾಟ ಉಲೈ ಬಾರಿ ಬಾರಿ ಐಕ್ಯ ಬಂದ್ಬಿಟ್ಟು ಏರು ದೈವವನ್ನು ಲೆಕ್ಕಾಚಾರ ಇಂತಾದ ನೋಟಿ ಈ ಮಣ್ಣಡು ಎಂಕ್ ಸಾಧ್ಯತ ಅಂತ ಕೂತು ಜನ ಸಮಯ ಸಂದರ್ಭ ಪ್ರಕಾರ ನಿಕುಲು ಇಂದ ಆದಿನೋಟು ಪುಂಡಿ ಬಿಡ್ತಾರೆ. ನಿಕುಲು ಪುಂಡಿ ಗಟ್ಟಿ ಪತದ ಜರ ಇದ ಮುಟ್ಟ ನನ್ನ ದುಂಬುಗಂಡ ಪುಟ್ನಿ ಪತೊಂದು ಪೋಲಿ ಸಮಯ ಸಂದರ್ಭ ಪ್ರಕಾರ ಒಂದು ಎಂಕ್ಲೆಗತ್ತು ಜುಮಾದಿಗ ಆಪ್ನ ಕಾರ್ಯೋಪಂದು ನೆನವರಿಗೆ ಮಲ್ತು ಪೋಲಿ ಆತ್ಮದಲ್ಲೇ ಮಾತ್ಮಿನ ಪೊಕ್ಕು ಮಾಯಾನು ಉಲ್ಲೆಂದ ಅಂಡ ಸಮಯ ಸಂದರ್ಭ ಪ್ರಕಾರ ನಿಕುಲು ಪಾಡ್ನಲ್ಪ 4-5 ನಿಕಲ 4-5 ಭಾಷೆಗೂ ಬಿಲೆ ತಿಕ್ಕಿಜಿಂದ ಅಂಡ ಮರ್ಯಾದೆ ಬರುವ. ಮಂಗಳೂರು ಹೊರವಲಯದಲ್ಲಿ ಬಜ್ಪೆ ಗ್ರಾಮದಲ್ಲಿ ಇರುವಂತಹ ಒಂದು ನೆಲ್ಲಿದಡಿ ಗುತ್ತು ಮನೆತನ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಮನೆತನ. ನೆಲ್ಲಿದಡಿ ಗುತ್ತು ಮನೆತನದ ಹಿರಿಯರು ದೇವುಚೌಟರ ಕಾಲದಲ್ಲಿ ಪಾರಾಳೆ ಗುತ್ತು ಕಾಂತೇರಿ ಜುಮಾತಿಯ ನೇಮಕ್ಕೆ ಹೋದಾಗ ಆ ದೇವು ಚೌಟರ ಬೆನ್ನ ಹಿಂದೆ ಬಂದು ನೆಲ್ಲಿದಡಿಯಲ್ಲಿ ನೆಲೆ ನಿಂತಂಥದ್ದು ಒಂದು ಪ್ರತೀತಿ.
ಆ ಕಾಲದಿಂದಲೂ ಕೂಡ ದೈವದ ಚಾವಡಿಯನ್ನು ಕಟ್ಟಿಸಿಕೊಂಡು ಆ ದೈವವನ್ನು ನಂಬಿ ಆ ದೈವಕ್ಕೆ ಹೋಮ ನೇಮ ಸೇವೆಯನ್ನು ಕೊಟ್ಟು ಬಂದಿರುವಂಥದ್ದು ನೆಲ್ಲಿದಡಿ ಮನೆತನದ ಒಂದು ಗೌರವ. ಆ ವಿಷಯಗಳು ಅಥವಾ ದೈವದ ಕೈಂಕರ್ಯಗಳು ಸರಾಗವಾಗಿ ನಡೆದುಕೊಂಡು ಬಂದಿದ್ದು 2006ರಲ್ಲಿ ಅಲ್ಲಿನ ಒಂದು ಪ್ರದೇಶ ಸ್ಪೆಷಲ್ ಇಕನಾಮಿಕ್ ಝೋನ್ ಸೆಜ್ನ ಒಳಪಟ್ಟ ಕಾರಣದಿಂದಾಗಿ ಆ ಊರಿಗೊಂದು ಸಮಸ್ಯೆ ಎದುರಾಯಿತು. ಊರಿನವರೆಲ್ಲರೂ ಸ್ಥಳಾಂತರ ಆಗಬೇಕಾಯಿತು. ಬೇರೆ ಬೇರೆ ಮನೆಗಳನ್ನು ಕಟ್ಟಿಕೊಂಡು ಕಾಲೋನಿಗಳಲ್ಲಿ ಇದ್ದಾರೆ ಬಜ್ಪೆಯಲ್ಲಿ. ಆದರೂ ಕೂಡ ಅಲ್ಲಿಯ ಒಂದು ಬಜ್ಪೆ ನೆಲ್ಲಿದಡಿ ಗುತ್ತು ಮನೆತನದಲ್ಲಿ ಇರುವಂತಹ ದೈವದ ಚಾವಡಿ ಮತ್ತು ದೈವದ ಒಂದು ಬಂಡಿ ಸ್ಥಾನ, ಈ ಎರಡೂ ವಿಷಯಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗದೇ ಇನ್ನೂ ಉಳಿದಿದೆ ಅಂತ ಹೇಳಿದರೆ ಅಲ್ಲಿರುವಂಥ ದೈವಕ್ಕೆ ಕಾರಣಿಕ ಇದೆ. ಆ ದೈವಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ ಹಾಗೂ ಆ ದೈವಕ್ಕೆ ಅಲ್ಲೇ ಇರಬೇಕು ಅನ್ನುವಂಥ ಮನಸ್ಸು ಇದೆ ಎನ್ನುವುದು ಒಂದು ನಮ್ಮ ತುಳುವ ನಂಬಿಕೆ. ಈ ನಂಬಿಕೆಗೆ ಒಂದು ಪೆಟ್ಟು ಬೀಳುವಂಥ ವಿಚಾರ ನಡೆದಿದೆ. ಏನು ಅಂತ ಹೇಳಿದರೆ ಹಲವು ವರ್ಷಗಳಿಂದ ನಾವು ಅನುಮತಿಯನ್ನು ಪಡೆದುಕೊಂಡು ಆ ದೈವದ ವಿಶೇಷವಾದ ಕಾರ್ಯಕ್ರಮಗಳಿರ್ಬೋದು, ದೈನಿಕವಾದ ಕಾರ್ಯಕ್ರಮಗಳಿರ್ಬೋದು, ತಿಂಗಳ ಸಂಕ್ರಮಣದ ಕಾರ್ಯಕ್ರಮ ಇರ್ಬೋದು, ಇವೆಲ್ಲವನ್ನು ಒಂದೇ ರೀತಿಯಲ್ಲಿ ನಮಗೆ ಆಗುವಂಥ ರೀತಿಯಲ್ಲಿ ನಡೆಸಿಕೊಂಡು ಬಂದಿರ್ತೇವೆ. ಈ ಕಾಲದಲ್ಲಿ ಈ ತಿಂಗಳ ಒಂದು ಸಂಕ್ರಮಣದ ಸೇವೆಗೆ ಹೋದಾಗ ಅಲ್ಲಿಗೆ ಒಳಗೆ ಹೋಗ್ಲಿಕ್ಕೆ ಅನುಮತಿ ಇಲ್ಲ, ವಿಶೇಷಾಧಿಕಾರಿಗಳ ವಿಶೇಷ ಅನುಮತಿ ಬೇಕು ಅಂಥೇಳಿ ಕೇಳಲ್ಪಟ್ಟು ತುಂಬ ಕಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ಇನ್ನೂ ನಡೆಯುವಂಥ ಕಾರ್ಯಕ್ರಮಗಳಿವೆ. ಹಾಗಂತೇಳಿ ಕುಟುಂಬದವ್ರದ್ದು ಅಥವಾ ಊರಿನವ್ರದ್ದು ಪ್ರಯತ್ನ ಇಲ್ಲ ಅಂಥೇಳಿ ಏನಲ್ಲ, ಅಲ್ಲಿ ದೈವದ ಒಂದು ಸ್ಥಳವನ್ನು ಉಳಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೇವೆ. ಅಲ್ಲದೆ ಬೇರೆ ಬೇರೆ ರೀತಿಯ ಪ್ರಶ್ನಾಚಿಂತನೆಗಳು ನಡೆದು ಬಂದಿದ್ದು. ಈ ಸದ್ಯದಲ್ಲಿ ನಡೆದಂಥ ಪ್ರಶ್ನಾಚಿಂತನೆಯಲ್ಲೂ ಕೂಡ ಅಲ್ಲಿ ದೈವವನ್ನು ಸ್ಥಳಾಂತರಿಸುವಂಥ ಅವಕಾಶ ಇಲ್ಲ. ಯಾಕಂತ ಹೇಳಿದರೆ ದೈವ ತಾನಾಗಿ ಬಂದು ನಿಂತಹ ಜಾಗ ಆದ ಕಾರಣ ಅದು ದೃಢ ಜಾಗ ಆಗಿರ್ತದೆ. ಹಾಗೂ ಅಲ್ಲಿ ಒಂದು ತೀರ್ಥಬಾವಿಗೆ ವಿಶೇಷ ಬೆಲೆ ಇರುವ ಕಾರಣ ಆ ತೀರ್ಥಬಾವಿ ಇರುವವರೆಗೆ ನಿಮಗೆ ಸ್ಥಳಾಂತರ ಆಗುವುದೇ ಇಲ್ಲ, ತೀರ್ಥಬಾವಿಯ ಸ್ಥಳಾಂತರ ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ಇಲ್ಲಿ ಆರಾಧನೆ ಮಾಡಿಕೊಂಡು ಬರುವುದು ಒಂದೇ ಪರಿಹಾರ. ಈ ಕಾಲದವರೆಗೆ ದೈವ ಏನೋ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದೆ. ದೈವಕ್ಕೆ ಬೇಕಾದ ಕಾರ್ಯಕ್ರಮಗಳು ನಡೆಯದೇ ಇದ್ದರೂ ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದೆ. ಆದರೆ ಒಂದು ಕಾಲದಲ್ಲಿ ದೈವ ವಿಕೋಪಕ್ಕೆ ಹೋದರೆ ನಿಮಗೆ ತುಂಬ ಕಷ್ಟ ಉಂಟು ಅಂಥೇಳಿ ಪ್ರಶ್ನೆಯಲ್ಲೂ ಬಂದಿದೆ. ಅಲ್ಲಿರುವಂಥ ಸ್ಥಳ ಸಾನ್ನಿಧ್ಯಗಳನ್ನು ಅಲ್ಲೇ ಅಭಿವೃದ್ಧಿಪಡಿಸಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಅನುಮತಿ ಪ್ರಕಾರ ನಡೆಸಿಕೊಂಡು ಬರುವುದೇ ಸೂಕ್ತ ಅಂಥೇಳಿ ತಿಳಿದು ಬಂದಿದೆ. ಆದರೆ ಇಲ್ಲಿ ಈಗ ನಡೆಯುತ್ತಿರುವ ವಿಷಯಗಳಿಂದಾಗಿ ನಾವು ಬೇಸತ್ತು ಹೋಗಿದ್ದೇವೆ. ಕೊಟ್ಟಂಥ ಅರ್ಜಿಗಳು ಸುಮಾರಾಗಿದೆ, ಬಂದಂಥ ಉತ್ತರಗಳು ಸುಮಾರಾಗಿದೆ. ಎಲ್ಲಿಯೂ ಕೂಡ ಸೂಕ್ತವಾಗಿ ಇಂಥವರನ್ನೇ ನೀವು ಸಂದರ್ಶಿಸಬೇಕು, ಇಂಥವರನ್ನೇ ಸಂಪರ್ಕಿಸಬೇಕು, ಇಂಥ ಅಧಿಕಾರಿಗಳ ಅನುಮತಿಯನ್ನು ತಗೊಳ್ಬೇಕು ಅಂತೇಳಿ ಎಲ್ಲಿಯೂ ಯಾರೂ ನಮಗೆ ಸೂಚಿಸ್ತಾ ಇಲ್ಲ. ಹಾಗಾಗಿ ಎಲ್ಲ ಅಧಿಕಾರಿಗಳ ಕಡೆಗೆ ಪ್ರತಿ ಸರ್ತಿಯೂ ಹೋಗಿ ಅನುಮತಿ ತಗೊಳ್ಳುವಂಥದ್ದು ಸಹಜವಾದದ್ದಲ್ಲ, ಅದು ಸುಲಭವಾದದ್ದಲ್ಲ. ಹಾಗಾಗಿ ನಾವೊಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ನೆಲ್ಲಿದಡಿ ಗುತ್ತು ಚಾವಡಿಯಲ್ಲಿರುವಂಥ ಕಾಂತೇರಿ ಧೂಮಾವತಿ ದೈವದ ಒಂದು ಸನ್ನಿಧಾನ ಏನಿದೆ ಅದನ್ನು ಅಲ್ಲೇ ಉಳಿಸಿಕೊಳ್ಳುವಲ್ಲಿ, ಅಲ್ಲೇ ದೈವಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ನೆರವೇರಿಸುವುದಕ್ಕೆ, ಅಲ್ಲದೆ ಬಂಡಿ ಸ್ಥಾನವನ್ನು ಉಳಿಸಿ ಅಲ್ಲೇ ಅದಕ್ಕೆ ಬಂಡಿ ಸೇವೆಯನ್ನು ಮಾಡುವುದಕ್ಕೆ ಬೇಕಾದಂಥ ಅವಕಾಶ, ಒಂದು ರಸ್ತೆಯ ಸಂಪರ್ಕ, ಹೊರವಲಯಕ್ಕೆ ಬಿಟ್ಟಂಥ ಜಾಗದಿಂದ 300 ಮೀಟರ್ ದೂರದಲ್ಲಿ ನಮ್ಮ ಮನೆ ಇರುವ ಕಾರಣದಿಂದಾಗಿ ಅಲ್ಲಿಗೆ ಆ ಸಂಪರ್ಕವನ್ನು ಕಲ್ಪಿಸುವಂಥ ಅವಕಾಶ ಇದೆ. ಆ ಅವಕಾಶವನ್ನು ಮಾಡಿಕೊಟ್ಟು ಸ್ಥಾನವನ್ನು ಅಲ್ಲೇ ಉಳಿಸಿ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆ ಕೆಲಸಗಳನ್ನು ನಡೆಸಿಕೊಂಡು ಹೋಗಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅದಲ್ಲದೆ ಈಗ ನಡೆಯುತ್ತಿರುವಂಥ ಈ ವಿಷಯದಿಂದಾಗಿ ತುಂಬ ದೈವ ಭಕ್ತರಿಗೆ ವಿಷಯ ತಿಳಿದು ಬಂದಿದೆ. ಮುಂಚೆ ಇದು ಎಲ್ಲವೂ ಮನೆಯವರ ಮಧ್ಯೆ, ಬಜ್ಪೆ ಗ್ರಾಮದವರ ಮಧ್ಯೆ ಮತ್ತು ಅಧಿಕಾರಿಗಳ ನಡುವೆ ಇದ್ದಂಥ ವಿಷಯ. ಆದರೆ ಇದು ಈಗ ಪ್ರಸರಣಗೊಂಡ ಕಾರಣದಿಂದಾಗಿ ಬೇರೆ ಬೇರೆ ಜನರು ನಮ್ಮನ್ನು ಕೂಡ ಸಂಪರ್ಕಿಸ್ತಾ ಇದ್ದಾರೆ. ನಾವು ಕೂಡ ಈಗ ಬೇಕಾದಷ್ಟು ನಾವು ತಾಳ್ಮೆಯಲ್ಲಿ ವರ್ತಿಸಿ ಆಗಿದೆ. ಮುಂದಕ್ಕೆ ಅದನ್ನು ಒಂದು ವೇಳೆ ಒಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಹೋರಾಟಕ್ಕೂ ಸಿದ್ಧರಾಗಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ನಾವು ನಂಬಿಕೊಂಡು ಬಂದಂತಹ ಕಾಂತೇರಿ ಧೂಮಾವತಿ ದೈವದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇದು ಸಕಾಲ. ಈ ಕಾಲದಲ್ಲಿ ಅಧಿಕಾರಿಗಳೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಒಂದು ಸಂಪರ್ಕದಲ್ಲಿ ಇದ್ದುಕೊಂಡು ನಮಗೆ ಇದಕ್ಕೊಂದು ಆಗುವಂಥ ಒಳ್ಳೆಯ ಅವಕಾಶವನ್ನು, ಅನುಕೂಲಕರ ಸ್ಥಿತಿಯನ್ನು ಆ ನೆಲ್ಲಿದಡಿಯಲ್ಲಿ ದೈವದ ಆರಾಧನೆಗೆ ಮಾಡಿಕೊಡಬೇಕು ಅಂಥೇಳಿ ಧೂಮಾವತಿಯಲ್ಲೂ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಹಾಗಾಗಿ ಒಂದು ವೇಳೆ ಅಂಥದ್ದು ನಡೆದು ಬರದೇ ಇದ್ದಲ್ಲಿ ಒಂದು ವೇಳೆ ಹೋರಾಟ ಆದರೂ ಕೂಡ ಸರಿಯೇ, ಆದರೆ ದೈವದ ಒಂದು ಆರಾಧನೆಗೆ ಚ್ಯುತಿ ಬರಬಾರ್ದು, ದೈವದ ಆರಾಧನೆಗೆ ಅವಕಾಶ ಬೇಕು ಅಂಥೇಳಿ ನಾವು ಸಿದ್ಧರಾಗಿದ್ದೇವೆ. ಯಾವ ಕಾರಣಕ್ಕೂ ನೆಲ್ಲಿದಡಿ ಉಳಿಬೇಕು. ಯಾರೇ ಏನು ಇದಾಗಲಿ
ನೆಲ್ಲಿದಡಿ ಉಳಿಯಲೇಬೇಕು, ದಾರಿ ಅದಕ್ಕೆ ಸಿಗಲೇಬೇಕು. ಅಷ್ಟೇ ನಾವು ದೇವರ ಹತ್ರ ಮತ್ತು ಎಲ್ಲ ಜನರ ಹತ್ರ ಬೇಡಿಕೊಳ್ಳುವುದು. ಆಗ ರಾಜಕೀಯವರು ರಾಜಕೀಯವರ ಹತ್ರ ಎಲ್ಲರ ಹತ್ರ ನಾ ಬೇಡಿಕೊಳ್ಳುವುದು ಇಷ್ಟ ಏನೆಂದರೆ ಆ ಜಾಗವನ್ನು ನಮಗೆ ಬೇಕಾದ ದಾರಿ ಮಾಡಿ ಒಳ್ಳೆಯ ರೀತಿಯಲ್ಲಿ ಬಿಟ್ಟು ಕೊಡಬೇಕಂತ ನಾವು ಪ್ರಾರ್ಥಿಸ್ತೀವಿ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.